ऋषिके धूपोऽयं प्रतिगृह्यताम् धूपम् आघ्रापयामि सुवर्णपुष्पदक्षिणां समर्पयामि। ಮಂಗಳಾರತಿಯನ್ನ ಪುರೋಹಿತರು ಇಲ್ಲಿ ಬೆಳಗುತ್ತಾರೆ. ವಿವೇಕ್ ಭಟ್ರೆ ಮಂಗಳಾರತಿಯನ್ನು ಭವಂ ಭವಾನಿ ಶರಣಂ ನಮಾಮಿ ಮಾತಾಪಿತೃಭ್ಯೋ ನಮಃ ವರ್ಣ ಮಂತ್ರ. ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯಿಂದ ಮಾನ್ಯತೆ ಪಡೆದ ಸಂಸ್ಥೆ ಶ್ರೀ ಗುರು ಶಾಂತವೀರೇಶ್ವರ ಟೂರ್ಸ್ ವತಿಯಿಂದ ವಿಶೇಷ ದುಬೈ ಪ್ರವಾಸದ ಪ್ಯಾಕೇಜ್ ನಿಮಗಾಗಿ ಲಭ್ಯ. ಪ್ರವಾಸದ ದಿನಾಂಕ 12 ಫೆಬ್ರವರಿ 2025ರಂದು 5 ರಾತ್ರಿ 6 ಹಗಲುಗಳಿಂದ ಕೂಡಿರುವ ದುಬೈ ಪ್ರವಾಸ ಆಕರ್ಷಕ ದರದಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಶ್ರೀ ಗುರು ಶಾಂತವೀರೇಶ್ವರ ಟೂರ್ಸ್, ವಿಜಯನಗರ, ಗೋಪಾಳ, ಶಿವಮೊಗ್ಗ. ಸಂಪರ್ಕ ಸಂಖ್ಯೆ 87 62 18 81 30. ಶಿವಮೊಗ್ಗ ತಾಲೂಕಿನ ಹಸುಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ನಮ್ಮ ಗೆಲುವಿಗೆ ಸಹಕಾರ ನೀಡಿ ಆಶೀರ್ವಾದ ಮಾಡಿದ ಸಮಸ್ತ ರೈತ ಬಾಂಧವರಿಗೆ ತುಂಬು ಹೃದಯದ ಧನ್ಯವಾದಗಳು. ಕೃತಜ್ಞತಾಪೂರ್ವಕವಾಗಿ ನಿಮ್ಮ ಸೇವೆಯಲ್ಲಿ ಪಿಸಿ ಮಲ್ಲಿಕಾರ್ಜುನ ಪುರಲೆ ಹಾಗೂ ಮಾಲತೇಶ್ ಪಿಎನ್ ಪುರಲೆ. ನಮ್ಮೆಲ್ಲ ಗ್ರಾಹಕರಿಗೆ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಶುಭಾಶಯಗಳು. ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಸಂಭ್ರಮವನ್ನ ಕೇಕ್ ಕೆಫೆಯೊಂದಿಗೆ ಆಚರಿಸಿ. ನಮ್ಮಲ್ಲಿ ಪೇಸ್ಟ್ರೀಸ್, ವೆಡ್ಡಿಂಗ್ ಕೇಕ್ಸ್, ಸ್ವೀಟ್ಸ್, ನಮ್ಕಿನ್, ತಾಜಾ ಹಾಗೂ ರುಚಿಕರ ಬೇಕರಿ ಆಹಾರ ಪದಾರ್ಥಗಳು ಲಭ್ಯ. ಶಿವಮೊಗ್ಗ ನಗರದಲ್ಲಿ ಕೇಕ್ ಕೆಫೆ ಶಾಖೆಗಳ ವಿಳಾಸ: ಆಕ್ಸಿಸ್ ಬ್ಯಾಂಕ್ ಎಟಿಎಂ ಪಕ್ಕ, ಟೆಂಪೋ ಸ್ಟ್ಯಾಂಡ್, ಎಂಟಿ ರಸ್ತೆ, ಗಣಪ ಕಾಂಪ್ಲೆಕ್ಸ್, ವಿಧಾತ್ರಿ ಭವನ ಹತ್ತಿರ, ಗಾಂಧಿನಗರ, ನಾರಾಯಣ ಶೆಟ್ಟಿ ಬಿಲ್ಡಿಂಗ್, ಎಎ ವೃತ್ತ, ಸಿಟಿ ಸೆಂಟರ್ ಎದುರು, ಬಿಎಚ್ ರಸ್ತೆ, ರತ್ನ ಆರ್ಕಿಡ್, ಮ್ಯಾಕ್ಸ್ ಆಸ್ಪತ್ರೆ ಎದುರು, ಇ ಬ್ಲಾಕ್, 100 ಅಡಿ ರಸ್ತೆ, ಗೋಪಾಲಗೌಡ ಬಡಾವಣೆ, ಶಿವಮೊಗ್ಗ. ಸಂಪರ್ಕಿಸಿ 89 71 57 65 60. ಓಂ ತತ್ಸತ್ ಶ್ರೀ ರಾಮಕೃಷ್ಣಾಯತೆ ನಮಃ. ನನ್ನ ಮಗ ಇಲ್ಲಿ 9ನೇ ತರಗತಿಯಲ್ಲಿ ಓದ್ತಾ ಇದ್ದಾನೆ. ನನಗೆ ಈ ಶಾಲೆಯಲ್ಲಿ ನನ್ನ ಮಗ ಓದ್ತಾ ಇರೋದು ಹೆಮ್ಮೆ ಇದೆ. ಯಾಕೆ ಅಂತಂದರೆ ವಿದ್ಯೆಯ ಜೊತೆಗೆ ಒಂದು ಒಳ್ಳೆಯ ಸಂಸ್ಕಾರಗಳನ್ನು ಕೂಡ ಈ ಶಾಲೆ ಕಲಿಸ್ತಾ ಇದೆ. ಹಾಗಾಗಿ ನನಗೆ ತುಂಬ ಹೆಮ್ಮೆ ಇದೆ. ನನಗೊಬ್ಬನೇ ಮಗ ಇರೋದು, ಒಳ್ಳೆ ಶಾಲೆಯಲ್ಲಿ ಓದಿಸ್ತಾ ಇದ್ದೀನಿ ಅನ್ನೋದು ನನಗೆ ತುಂಬ ಸಂತೋಷ ಇದೆ. ಯಾಕೆ ಅಂತಂದರೆ ಇವತ್ತಿನ ಕಾಲಘಟ್ಟದಲ್ಲಿ ಎಲ್ಲ ಶಾಲೆಗಳು ವಿದ್ಯೆಯನ್ನು ಮಾತ್ರ ಕೊಡ್ತಾ ಇದ್ದಾವೆ. ಯಾವುದೇ ಮುಂದೆ ಬೇಕಾಗುವಂಥ ಒಂದು ಕಲ್ಚರನ್ನು ಕೊಡ್ತಾ ಇಲ್ಲ. ಅದರಲ್ಲಿ ಈ ರಾಮಕೃಷ್ಣ ಶಾಲೆ ಒಂದು 20 ವರ್ಷಗಳಿಂದ ಒಂದು ಸಾಮಾಜಿಕ ಜವಾಬ್ದಾರಿಯನ್ನು ಮಕ್ಕಳಿಗೆ ಕಲಿಸೋದ್ರ ಜೊತೆಗೆ ಒಂದು ಒಳ್ಳೆಯ ಒಂದು ವಿದ್ಯಾರ್ಜನೆಯನ್ನು ಕೂಡ ಕೊಡ್ತಾ ಇದೆ. ಅಷ್ಟೇ ನಮ್ಮ ಶೋಭಾ ಮೇಡಮ್ ಅವರು, ಕಾರ್ಯದರ್ಶಿ ಆದಂಥ ಶೋಭಾ ಮೇಡಮ್ ಅವರು ಒಂದು ವೆಂಕಟರಮಣವರ ಹಾಕಿಕೊಟ್ಟಂಥ ಒಂದು ದಾರಿಯಲ್ಲಿ ಈ ಶಾಲೆಯನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಮಕ್ಕಳು ಒಂದು ಒಳ್ಳೆ ಕಲ್ಚರನ್ನು ಕಲಿತಾ ಇದ್ದಾರೆ ಅನ್ನೋದಕ್ಕೆ ನಮ್ಗೆ ತುಂಬ ಹೆಮ್ಮೆ ಇದೆ ಸರ್. ಪಾದಪೂಜೆ ಮಾಡಿದ್ದಾರೆ ಮಕ್ಕಳು, ನಮಗೆ ಪಾದಪೂಜೆ ಮಾಡಿದ್ದಾರೆ. ನಮಗೂ ಹೆಮ್ಮೆ ಇದೆ. ಯಾಕೆಂದರೆ ನಮ್ಮ ಮಕ್ಕಳನ್ನ 1 ತಿಂಗಳು 2 ತಿಂಗಳು ಬಿಟ್ಟಿರ್ತೀವಿ. ನಮ್ಮ ಮಕ್ಕಳು ನಾವೇನು ಕಲ್ಚರನ್ನು ಕಲ್ಸೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಮ್ಮ ಮಕ್ಕಳು ಹಾಸ್ಟೆಲಲ್ಲಿದ್ದಾರೆ. ಈ ಮಕ್ಕಳು ಈ ದಿನ ಒಂದು ಪಾದಪೂಜೆಯನ್ನು ಮಾಡಿದ್ದಾರೆ. ನಿಜವಾಗ್ಲೂ ಹೆಮ್ಮೆ ಆಗುತ್ತೆ ನಮಗೆ. ಪಾದಪೂಜೆ ನಾವು ತಂದೆ ತಾಯಿ ನಾವು ಮಗನ್ನ ಎತ್ತಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನಿಸುತ್ತೆ. ನಮಸ್ತೆ, ನನ್ನ ಹೆಸರು ಚೈತ್ರ ಅಂತ. ನಾನು ಈ ಸ್ಕೂಲಿಗೆ 6ನೇ ಕ್ಲಾಸಿಗೆ ಬಂದಿದ್ದು. ಅದು ಪರಿಶಿಷ್ಟ ಎಕ್ಸಾಮಿಂದ. ನಾನು ಅಂದ್ಕೊಳ್ಳಿಲ್ಲ ಈ ಥರ ಫೆಸಿಲಿಟೀಸ್ ಇರುತ್ತೆ ಅಂತ. ಅಂದರೆ ನಮ್ಮ ತಂದೆ ತಾಯಿಯರ ಒಂದು ಋಣ ತೀರಿಸೋ ಹಂಗೆ ಆಗ್ತದೆ. 100%ಅಲ್ಲಿ 5% ಆದರೂ ತೀರಿಸ್ತೀವಿ ಅಂತ ಖುಷಿ ಆಗ್ತೈತೆ. ಹಾಗೆ ಇಲ್ಲಿ ತುಂಬ ಸಂಸ್ಕೃತಿ ಇದೆ. ಬೇರೆ ಸ್ಕೂಲಲ್ಲೆಲ್ಲ ಕೈ ಎತ್ತಿ ಸೆಲ್ಯೂಟ್ ಹೊಡೆದು ನಮಸ್ಕಾರ ಮಾಡಿದ್ರೆ, ಇದರಲ್ಲಿ 2 ಅಂಗೈಯನ್ನು ಜೋಡಿಸಿ ನಮಸ್ಕಾರ ಮಾಡ್ತೀವಿ. ಹಾಗೆ ಇದೊಂದು ಹೊಸ ವರ್ಷದ ದಿವಸ ಇದೊಂದು ಹೊಸದಾಗಿ ಈ ಸ್ಕೂಲಲ್ಲಿ ನಾವು ಕಲಿತಿದ್ದೀವಿ ಅಂತ ನಮಗೆ ಹೆಮ್ಮೆ ಆಗುತ್ತೆ. ಹಾಗೆ ನಮಗೆ ಹಾಸ್ಟೆಲಲ್ಲಿದ್ದಾಗ ಅಂದರೆ ಭಾನುವಾರ ಕಲ್ಚರಲ್ ಆ್ಯಕ್ಟಿವಿಟೀಸ್ ಆ ಥರ ಎಲ್ಲ ಮಾಡಿಸ್ತಾರೆ. ಅದು ನಮಗೆ ತುಂಬ ಖುಷಿ ಆಗುತ್ತೆ. ಇಲ್ಲಿ ಬಂದು ಹೊಸ ಕಲ್ಚರ್ ಎಲ್ಲ ಕಲಿತೀವಿ. ಅದು ನಮಗೆ ತುಂಬ ಖುಷಿ ಆಗುತ್ತೆ. ಧನ್ಯವಾದ. ಪಾದ ಪೂಜೆ ಮಾಡಿದಾಗ ತುಂಬ ಖುಷಿ ಆಗುತ್ತೆ. ಅದರಲ್ಲೂ ಪೇರೆಂಟ್ಸಿಗೆ ಪಾದ ಪೂಜೆ ಮಾಡ್ತಿದ್ದೀವಿ ಅಂದರೆ ತುಂಬ ಖುಷಿ ಆಗುತ್ತೆ. ನಮ್ಮ ತಂದೆ ತಾಯಿಗೂ ತುಂಬ ಖುಷಿಯಾಗಿರುತ್ತೆ. ಅವ್ರು ಅಂದ್ಕೊಂಡಿರಲಿಲ್ಲ ನಮ್ಮ ಮಕ್ಕಳು ಈ ಥರ ಸಂಸ್ಕೃತ ಕಲಿತಾರೆ ಅಂತ. ನಾವು ಇಲ್ಲಿ ಬಂದು ಈ ಕಲ್ಚರನ್ನು ಕಲಿತಿದ್ದೀವಿ. ಅದು ತುಂಬ ಖುಷಿ ಆಗುತ್ತೆ.